ಎಲ್ಲ ಧ್ಯಾನ ಬಂದಿಗಳಿಗೂ ನನ್ನ ನಮಸ್ಕಾರಗಳು. ಹಾಗೂ ಈ ವೇದಿಕೆ ಸೃಷ್ಟಿಸಿಕೊಟ್ಟ ಪತ್ರಿಜಿ ಗುರುಗಳಿಗೂ ಹಾಗೂ ಸ್ವರ್ಣಮಾಲ ಅಮ್ಮನವರಿಗೂ ರಂಗನಾಥ್ ಗುರುಗಳಿಗೂ ನನ್ನ ಅನಂತ ಧನ್ಯವಾದಗಳು. ನನ್ನ ಹೆಸರು ಉಮಾ ರಾಮಯ್ಯ ಮೇಡಮ್. ಅದು ನನ್ ಮಗ್ಳು ಫೋನ್ ಯೂಸ್ ಮಾಡೋದ್ರಿಂದ ಸುಷ್ಮಾ ರಾಮಯ್ಯ ಅಂತ ಬರುತ್ತೆ. ಓಕೆ ಮೇಡಮ್, ಓಕೆ, ನೋ ಪ್ರಾಬ್ಲಮ್. ಅದೇ ಮೇಡಮ್, ನಾನು ಸ್ವಾಧ್ಯಾಯಕ್ಕೆ ಬಂದು 4ರಿಂದ 5 ತಿಂಗಳಾಯ್ತು ಮೇಡಮ್. ನನ್ಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅಂದ್ರೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ 3 ಇತ್ತು. ನನ್ ಫ್ರೆಂಡು 40 ವರ್ಷದ ಹಿಂದೆ ಒಟ್ಟಿಗೆ ಒಂದೇ ಸ್ಥಳದಲ್ಲಿ ಇದ್ವಿ. ಅವರು ಸ್ವಲ್ಪ ದಿನ ಬೇರೆ ಕಡೆ ಹೋಗ್ಬಿಟ್ಟಿದ್ರು. ನೋಡಿ, ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೇದಿಕ್ಕೆ ಅನ್ನೋದಿಕ್ಕೆ ಇದೇ ಸಾಕ್ಷಿ. ನನ್ ಫ್ರೆಂಡು ಹಠಾತ್ತಾಗಿ ಒಂದ್ ದಿವ್ಸ ಸಿಕ್ಕಿದ್ರು ನನ್ಗೆ. ಸಿಕ್ಕಿ ನಾನ್ ಕೇಳ್ದೆ ಅವ್ರಿಗೆ, ಏನ್ ಶಾರದಾ ತುಂಬಾ ಚೆನ್ನಾಗ್ ಆಗ್ಬಿಟ್ಟಿದ್ರ ಅಂತ. ಅವ್ರ ಹೆಸರು ಶಾರದಾ. ಅವ್ರಿಗೆ ಒಂದು ಧನ್ಯವಾದ ಹೇಳ್ತೀನಿ ಮೇಡಮ್ ನಾನು. ಹಾಗೆ ನನ್ನ ತಂದೆ ತಾಯಿಗೂ ಒಂದು ಧನ್ಯವಾದ ಹೇಳ್ತೀನಿ ನಾನು. ಅವರು ಜನ್ಮ ಕೊಟ್ಟು ತಂದೆ ತಾಯಿಗೂ, ನನ್ನ ಕುಟುಂಬಕ್ಕೂ ಸಹ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನಾನು ಸ್ವಾಧ್ಯಾಯದಲ್ಲಿ ನಾನು ಧ್ಯಾನ ಮಾಡುವಾಗ ನನ್ಗೆ ಯಾವ್ದೇ ಅಡೆತಡೆ ಉಂಟು ಮಾಡಲ್ಲ. ನನ್ನ ಕುಟುಂಬದವರು ನನ್ನೊಂದಿಗೆ ತುಂಬಾ ಚೆನ್ನಾಗಿ ಸಹಕರಿಸ್ತಾರೆ. ಅದು ನನ್ಗೆ ತುಂಬಾ ಇಷ್ಟ. ನಮ್ ಫ್ಯಾಮಿಲಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಮೇಡಮ್. ಕೆಲವೊಂದ್ಸರಿ ನಮ್ಮ ಯಜಮಾನ್ರು ನನ್ ಕೂಡ ಕೂತಿ ಧ್ಯಾನ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ನನ್ಗೆ. ಶಾರದಾ ಅವ್ರು ಸಿಕ್ಕಿ ಹೇಳಿದ್ರು ನನ್ಗೆ, ಸ್ವಾಧ್ಯಾಯ ಇದೆ, ಮಾತಾರ್ ಫೌಂಡೇಶನ್ ಅಂತ, ಜಾಯ್ನ್ ಆಗಿ ನಾನು ನಿಮ್ ನಂಬರ್ ಕೊಟ್ಟು ಹ್ಯಾಡ್ ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಅವ್ರನ್ನ ಕೇಳ್ದೆ, ಫೀಸ್ ಎಷ್ಟ್ ಅಂತ. ಫೀಸ್ ಎಷ್ಟ್ ಕಟ್ಬೇಕು, ಮಂತ್ಲಿ ಫೀಸ್ ಎಷ್ಟ್ ಅಂತ. ಅವ್ರು ಹೇಳಿದ್ರು, ಏನೂ ಇಲ್ಲ, ಆರೋಗ್ಯಕ್ಕಾಗಿ ಮಾಹಿತಿ ಕೊಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬಾ ಕಲ್ತಿರೋ ಮಾಸ್ಟರ್ಸ್ ಗಳಿದ್ದಾರೆ, ಬನ್ನಿ ನೀವು ಒಂದ್ಸರಿ ನೋಡಿ ಅಂತ ಹೇಳಿ ನಂದು ನಂಬರ್ ಕೊಟ್ಟು ಸ್ವಾಧ್ಯಾಯಕ್ಕೆ ಸೇರ್ಸಿದ್ರು. ನಾನು ತುಂಬಾ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಮೇಡಮ್. ನಂಗೆ ಥ್ಯಾಂಕ್ ಯು ಮೇಡಮ್. ಧ್ಯಾನ ನನ್ಗೆ ತುಂಬಾ ಹೆಲ್ತ್ ತಂದ್ಕೊಟ್ಟಿದೆ ಮೇಡಮ್. ಏನಂದ್ರೆ, ನಾನು ತುಂಬಾ ಟೆನ್ಷನ್ ಮಾಡ್ಕೊಂತಿದ್ದೆ. ತಲೆ ಎಲ್ಲ ಬಿಸಿ ಆಗ್ಬಿಡೋದು, ಏನ್ ಚಿಕ್ಕ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡು ಓಡಾಡೀನಿ. ಸ್ವಾಧ್ಯಾಯಕ್ಕೆ ಬಂದ್ಮೇಲೆ ಧ್ಯಾನ ಮಾಡೋದ್ರಿಂದ ನನ್ಗೆ ಧ್ಯಾನ ಹೆಂಗಾಗುತ್ತೆ ಅಂದ್ರೆ, ನನ್ ಧ್ಯಾನ ಕುತ್ಕೊಂಡ್ರೆ ನನ್ಗೆ ಹೊರ್ಗಿನ ಪ್ರಪಂಚನೇ ಕಾಣಲ್ಲ ಮೇಡಮ್. ಅಷ್ಟು ಚೆನ್ನಾಗಿ ಧ್ಯಾನ ಆಗುತ್ತೆ ನನ್ಗೆ. ತುಂಬಾ ಖುಷಿ ಆಗುತ್ತೆ ಧ್ಯಾನದಲ್ಲಿ. ಅಷ್ಟೊಂದು ನನ್ಗೆ ರಿಸಲ್ಟ್ ಬಂದಿದೆ. ಮತ್ತೆ ಕೆಲವರು ಇದು ಯೋಗ ಎಲ್ಲ ಹೇಳ್ಕೊಡ್ತಾರೆ, ಮುದ್ರೆಗಳು ಹೇಳ್ಕೊಡ್ತಾರೆ, ಮಾಸ್ಟರ್ಸ್ಗಳು, ಕಲ್ತಿರೋ ಮಾಸ್ಟರ್ಸ್ಗಳು ಎಲ್ಲ ಪಿರಿಮಿಡ್ ಮಾಸ್ಟರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದನ್ನೆಲ್ಲ ನಾನು ಅನುಸರಿಸ್ತೀನಿ. ನನ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಮತ್ತೆ ಕೂರ್ಲು ತುಂಬಾ ಉದ್ರೋದು. ನಾನು ಸ್ವಯಂ ಮೂತ್ರ ಚಿಕಿತ್ಸೆ ಸ್ವಲ್ಪ ಯೂಸ್ ಮಾಡ್ತೀನಿ ಮೇಡಮ್. ನಾನು 2 ತಿಂಗಳು ನನ್ಗೇನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಒಂದ್ಸರಿ ನಂದಿನಿ ಮೇಡಮ್ ಬಂದಿ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಶಾರದಾನು ಹೇಳಿದ್ರು, ಬಟ್ ಅದನ್ನ ನಾನು ಅಷ್ಟೊಂದು ಇದಾಗಿ ತಗೊಂಡಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ನನ್ಗೆ, ಚಿಕಿತ್ಸೆ ಅದು ಸ್ವಯಂಮೂತ್ರ ಚಿಕಿತ್ಸೆ ಯೂಸ್ ಮಾಡೋದ್ರಿಂದ ನನ್ಗೆ ಮತ್ತೆ ಅವಾಗವಾಗ ಶುಗರ್ ಇರೋದ್ರಿಂದ ಇಚ್ಚಿಂಗ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಅದು ಇಚ್ಚಿಂಗ್ ಎಲ್ಲ ಹೋಗಿದೆ ಮೇಡಮ್. ನನ್ಗೆ ಏರ್ ಫಾಲ್ಸು ಸ್ವಲ್ಪ ಕಡಿಮೆ ಆಗಿದೆ. ತುಂಬಾ ಖುಷಿ ಆಯ್ತದೆ. ನನ್ನನ್ನು ನೋಡಿದ್ರೆ ನಾನೇ ಖುಷಿ ಪಡ್ತೀನಿ. ಅಷ್ಟೊಂದು ರಿಸಲ್ಟ್ ಚೆನ್ನಾಗಿ ಬಂದಿದೆ. ತುಂಬಾ ಧನ್ಯವಾದಗಳು ಹೇಳ್ತೀನಿ ಮಾತಾರ್ ಫೌಂಡೇಶನ್. ಥ್ಯಾಂಕ್ ಯು ಮೇಡಮ್. ನಾನು ಹಿಂದಿನ ವಿಷಯ ಏನಂದ್ರೆ, ಮನೆ ಮದ್ದು ಮೇಡಮ್. ಒಂದು ಸಣ್ಣ ಮನೆ ಮದ್ದು ಬಗ್ಗೆ ಮಾತಾಡ್ತೀನಿ. ಮೇಯ್ನು ನಮ್ಗೆ ಹೊಟ್ಟೆ ಚೆನ್ನಾಗಿರ್ಬೇಕು. ಹೊಟ್ಟೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ, ಮಾಡೋ ಕೆಲಸ, ನೋಡೋ ನೋಟ ಎಲ್ಲ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಒಂದು ಸಣ್ಣ ಮನೆ ಮದ್ದು, ಅದು ಮನೆ ಮದ್ದು ಏನಂದ್ರೆ ಗುಲುಸುಂಡೆಕಾಯಿ ಅಂತ ಹೇಳ್ಬಿಟ್ಟು, ಗುಲುಸುಂಡೆಕಾಯಿ ಅಂತಾರೆ. ಅದನ್ನ ಇಂಗ್ಲಿಷ್ ಅಲ್ಲಿ ಟರ್ಕಿ ಬೇರಿ ಅಂತಾರೆ. ನನ್ಗೆ ಸಾಮಾನ್ಯ ಇಂಗ್ಲಿಷ್ ಪದ ಅಷ್ಟೊಂದು ಗೊತ್ತಿಲ್ಲ, ಕನ್ನಡದಲ್ಲ ಹೇಳ್ತೀನಿ ಮೇಡಮ್. ಅದು ಹೊಟ್ಟೆಯಲ್ಲಿ ಹೊಟ್ಟೆ ಹುಣ್ಣು, ಈ ಗ್ಯಾಸ್ಟ್ರಿಕ್ ಅದೆಲ್ಲ ಇದ್ರೆ ಅದು ತುಂಬಾ ಚೆನ್ನಾಗಿ ಕ್ಯೂರ್ ಮಾಡ್ತದೆ. ಸಂಧಿ, ಈಗ ಕಾಲು ಕೈ ಎಲ್ಲ ನೋವ್ತದಲ್ಲ ಮೇಡಮ್, ಮಂಡಿಗಳೆಲ್ಲ ಹಿಡ್ಕೊಂತದಲ್ಲ, ಅದಕ್ಕೆ ಅದನ್ನ ಪಲ್ಯನ ಆಗಿದ್ರು, ಸಾಂಬಾರು ಅಥವಾ ಏನಾದ್ರು ತರಕಾರಿ ಜೊತೆನೂ ಯೂಸ್ ಮಾಡ್ಬೋದು. ಅದ್ರಲ್ಲಿ ತುಂಬಾ ಚೆನ್ನಾಗಿರ್ತದೆ. ಕಬ್ಬಿಣಾಂಶ ಜಾಸ್ತಿ ಇದೆ ಮೇಡಮ್ ಅದ್ರಲ್ಲಿ. ಕಾಲು ಕೈ ನೋವು ಅದನ್ನ ನಾವು ಅಂದ್ರೆ ಡೈಲಿ ತಿನ್ಬೇಕಂತ ಏನಿಲ್ಲ, ವಾರಕ್ಕೆ 2 ದಿವಸಕ್ಕೆ 3 ದಿವಸಕ್ಕೆ ಯಾವಾಗಾದ್ರೂ ಸಿಕ್ತಾಗ
ಅದು ಸಾಮಾನ್ಯವಾಗಿ ಈ ನಿಬಿಡ ಪ್ರದೇಶ ಅಂದ್ರೆ ಈ ಖಾಲಿ ಜಾಗದಲ್ಲಿ ಬೆಳೀತದೆ. ಖಾಲಿ ಜಾಗ ಮತ್ತೆ ಇದು ತೋಟಗಳಲ್ಲಿ ಸ್ವಲ್ಪ ಸಿಗ್ತದೆ, ತೋಟಗಳಲ್ಲೂ ಸಿಗ್ತದೆ. ಅದು ತುಂಬಾ ಅದು ತಂದಿ ಸಾಂಬಾರು ಅಥವಾ ಚಟ್ನಿನೂ ಮಾಡ್ಬೋದು. ದೋಸೆ, ಇಡ್ಲಿ, ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರ್ತದೆ. ಅದು ತುಂಬಾ ರಿಸಲ್ಟ್ ಕೊಟ್ಟಿದೆ ಮೇಡಮ್ ನನ್ಗೆ. ಅದನ್ನ ಬಳಸೋದ್ರಿಂದ ತುಂಬಾ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ 4 ಜನಕ್ಕೆ ಗೊತ್ತಾಗ್ಲಿ ಮನೆ ಮದ್ದು ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಹಂಗಾಗೆ ಗಿಡ ತೋರಿಸ್ತೀನಿ ನೋಡಿ ಮೇಡಮ್. ಇದು ಗಿಡ ಕಾಣಿಸ್ತಾ ಇದೆಯಾ ಮೇಡಮ್? ಹಾ, ಕಾಣಿಸ್ತಾ ಇದೆ ಮೇಡಮ್. ಹಾ, ನೋಡಿ, ಅದು ಹಸಿದೂನು ತಿನ್ಬೋದು ಮೇಡಮ್. ದಿನಕ್ಕೊಂದ್ 2-3 ತರ ತಿಂದ್ರೆ ಗ್ಯಾಸ್ಟ್ರಿಕ್ ಬರಲ್ಲ. ಅದಕ್ಕೆ ತಿಂತವಷ್ಟೇ. ಹಂಗೇನು ತಿನ್ಬೋದು, ಹಸಿದು ತಿನ್ಬೋದು, ಚಟ್ನಿ ಮಾಡ್ಕೊಂಡು ತಿನ್ಬೋದು. ಹಸಿ ಸಾಂಬಾರು ಮಾಡ್ಬೋದು ಮೇಡಮ್. ಸಾಂಬಾರು ಮಾಡ್ಬೋದು. ನೋಡಿದ್ರ ಮೇಡಮ್? ಓಕೆನಾ? ಹಾ, ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ನೋಡಿ. ಒಂದ್ ದಿವಸಕ್ಕೆ 4-5 ಕಾಯಿ ತಿನ್ಬೋದು, ಏನಾಗಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಅಂದ್ರೆ ಫಸ್ಟ್ ತಿನ್ಬೇಕಂದ್ರೆ ಹಂಗೆ ಇರುತ್ತೆ. ತಿಂದ್ರೆ ತುಂಬಾ ಚಟ್ನಿ, ಪಲ್ಯ ಇದೆಲ್ಲ ಮಾಡ್ಬೋದು ಮೇಡಮ್. ಸಾಂಬಾರ್ ತರಕಾರಿ ಜೊತೆನೂ ಉಪಯೋಗಿಸ್ಬೋದು. ತರಕಾರಿ ಜೊತೆ ಸಾಂಬಾರ್ ಮಾಡಿದ್ರೆ ಇನ್ನ ಚೆನ್ನಾಗಿರ್ತದೆ. ರಕ್ತ ಶುದ್ಧಿ ಆಯ್ತದೆ ಮೇಡಮ್. ಮೇನ್ ರಕ್ತ ಶುದ್ಧಿ ಆಯ್ತದೆ. ಓಕೆನಾ ಮೇಡಮ್? ಓಕೆ ಮೇಡಮ್. ಆಯ್ತು. ಅದ್ರ ಬಗ್ಗೆ ಏನಾದ್ರೂ ಉಪಯೋಗ ಹೇಳಿ. ಉಪಯೋಗ ಅಂದ್ರೆ ಮೇಡಮ್ ಅದೇ ಹೊಟ್ಟೆ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತೆ. ಕಾಲಲ್ಲಿ ನೋವುಗಳಿರುತ್ತಲ್ಲ ಅದೆಲ್ಲ ಆಗುತ್ತೆ. ರಕ್ತ ಶುದ್ಧಿ ಆಯ್ತದೆ. ಅನ್ನಂಗೆ ಮೇನ್ ಸಮಸ್ಯೆ ತಲೆನೋವು ಅದೆಲ್ಲ ಸ್ವಲ್ಪ ಕಡಿಮೆ ಆಯ್ತದೆ ಮೇಡಮ್. ಔಷಧಿ ರೂಪದಲ್ಲೇ ಆಹಾರದ ರೂಪದಲ್ಲಿ ಬಳಸ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್. ನಾನು ಅದನ್ನು ಬಳಸ್ತೀನಿ. ಅದಕ್ಕೆ ನಿಮ್ಗೆ ಹೇಳಿದ್ದೀನಿ ಮೇಡಮ್. ಇಷ್ಟು ಮೇನ್ ಗ್ಯಾಸ್ಟ್ರಿಕ್ ಗೆ ಉಪಯೋಗ ಆಗುತ್ತೆ, ಮತ್ತೆ ರಕ್ತ ಶುದ್ಧಿ ಆಗುತ್ತೆ, ಕೈಕಾಲುಗಳ ನೋವು ಹೋಗ್ಲಾಡಿಸುತ್ತೆ, ಮತ್ತೆ ತಲೆನೋವು ಸಹ. ಆಂಟಿ ಆಕ್ಸಿಡ್ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ಒಳ್ಳೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಮಾಡ್ತದೆ ಮೇಡಮ್. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ನನ್ಗೆ ಅವಕಾಶ ಕೊಟ್ಟಂತ ಮಾತಾ ಫೌಂಡೇಶನ್ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ಅಂದ್ರೆ ಗುಡ್ ಬ್ಯಾಕ್ಟೀರಿಯಾಗಳನ್ನ ಉತ್ಪತ್ತಿ ಮಾಡುತ್ತೆ. ಉಳುಸುಂಡೆಕಾಯಿನ ಮೇಡಮ್? ಅದು ಉಳುಸುಂಡೆಕಾಯಿನ? ಗುಳುಸುಂಡೆಕಾಯಿ ಅಂತ ಹೇಳ್ತಾರೆ ಮೇಡಮ್. ಮೇಡಮ್ ಗೂನ ಏನ್ ಮೇಡಮ್? ಗುಳುಸುಂಡೆಕಾಯಿನ ಉಳುಸುಂಡೆಕಾಯಿನ? ಸುಂಡೆಕಾಯಿ ಅಂತ ಹೇಳ್ತಾರೆ. ಸುಂಡೆಕಾಯಿ ಅಂತ ಹೇಳ್ತಾರೆ. ಅದು ಗೋಲಿ ರೂಪದಲ್ಲಿ ಇದೆಯಲ್ಲ ಮೇಡಮ್. ಗೋಲಿ ರೂಪದಲ್ಲಿ ಇರೋದಕ್ಕೆ ಗುಳ್ಸುಂಡೆಕಾಯಿ ಅಂತ ಹೇಳ್ತಾರೆ. ಮತ್ತೆ ಉಸ್ತಿಕಾಯಿ ಅಂತ ಹೇಳ್ತಾರೆ ಮೇಡಮ್. ಇದೆಲ್ಲ ಮಂಗಳೂರು ಸೈಡ್ ಉಸ್ತಿಕಾಯಿ ಅಂತಾರೆ. ಇದು ತಮಿಳ್ನಾಡಲ್ಲಿ ಯಥೇಚ್ಛವಾಗಿ ಸಿಗ್ತದೆ ಮೇಡಮ್. ನಮ್ ಕರ್ನಾಟಕದಲ್ಲಿ ಕಡಿಮೆ, ತಮಿಳ್ನಾಡಲ್ಲಿ ಯಥೇಚ್ಛವಾಗಿ ಸಿಗ್ತದೆ. ನನಗೂನು ಇದು ಉಸ್ತಿಕಾಯಿ ಅಂತ ಕೇಳಿನೇ ನೆನಪು ಮೇಡಮ್. ಗುಳ್ಸುಂಡೆಕಾಯಿ ಅಂದ್ರೆ ನಾನು ಯಾವ್ದೋ ಹೊಸದು ಅಂತ ಅನ್ಕೋತಾ ಇದ್ದೆ. ನೀವು ತೋರ್ಸಿದಕ್ಕೆ ಗೊತ್ತಾಯ್ತು ಉಸ್ತಿಕಾಯಿ ಅಂತ. ಈ ಕಡೆ ಉಸ್ತಿಕಾಯಿ ಅಂತಾನೆ ಹೇಳ್ತಾರೆ ಅದನ್ನ. ಅದು ಇಂಗ್ಲಿಷ್ ಅಲ್ಲಿ ಟರ್ಕಿ ಬೇರಿ ಅಂತ ಹೇಳ್ತಾರೆ. ಅದೇ ಇನ್ನ ಒಂದು ಇದು ಅರ್ಥದಲ್ಲಿ ಸುಂಡೆಕಾಯಿ ಅಂತ ಹೇಳ್ತಾರೆ. ಸುಂಡೆಕಾಯಿ ಅದೇ ಅಂದ್ರೆ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಮೇಡಮ್ ಇದು ಸಣ್ಣ ಬದನೆಕಾಯಿ ಅಂತ ಹೇಳ್ಬೋದು. ಬದನೆಕಾಯಿ ಜಾತಿಗೆ ಸೇರಿರೋದು. ಸೇಮ್ ಬದನೆಕಾಯಿ ಗಿಡದ ತರನೇ ಮುಳ್ಳು ಇರುತ್ತೆ. ಎತ್ತರವಾಗಿ ಬೆಳೀತದೆ ಗಿಡ, ಎತ್ತರವಾಗಿ ಬೆಳೀತದೆ. ಕಾಯಿ ಗಾತ್ರ ಚಿಕ್ಕದಿರುತ್ತೆ. ಮೇಡಮ್ ಚೆನ್ನಾಗಿ ತಿಳಿಸ್ಕೊಟ್ರಿ. ಅಂದ್ರೆ ಹುಳಸುಂಡೆಕಾಯಿಯ ಉಪಯೋಗ ಏನು ಅಂತ ಮೊದಲನೇ ಬಾರಿ ನೀವು ಸ್ವಾಧ್ಯಾಯ ಕೊಟ್ರು ಸಹ ತುಂಬಾ ಚೆನ್ನಾಗಿ ಕೊಟ್ರಿ ಮೇಡಮ್. ತುಂಬಾ ಚೆನ್ನಾಗಿ ಅರ್ಥ ಆಗೋ ತರ, ಅಂದ್ರೆ ಗಿಡವನ್ನು ಸಹ ತಗೊಂಡು ಬಂದು ನೀವು ಅದನ್ನ ತೋರ್ಸೋದ್ರ ಮುಖಾಂತರ ಕಾಯಿ ಅಂದ್ರೆ ಗುಳಿಸುಂಡೆಕಾಯಿಯ ಉಪಯೋಗವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಇದೇ ತರ ಇನ್ನೂ ಹೆಚ್ಚು ನಮ್ಮ ವೇದಿಕೆನಲ್ಲಿ ಬರ್ಲಿ ನಿಮ್ಮ ಸ್ವಾಧ್ಯಾಯ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.